ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಕಾಂಪಿಟೇಟಿವ್ ವರ್ಲ್ಡ್. ಈ ಕಾಲದಲ್ಲಿ ಮಕ್ಕಳು ಎಷ್ಟು ಚುರುಕಾಗಿದ್ರು, ಎಷ್ಟು ಕಲಿತರೂ ಸಾಲದು. ಹೀಗಾಗಿ ಪ್ರತಿನಿತ್ಯ ಸ್ಕೂಲು, ಟ್ಯೂಷನ್ಸ್ ಜೊತೆಗೆ ಮ್ಯೂಸಿಕ್, ಡ್ಯಾನ್ಸ್, ಅಬಾಕಸ್ ಹೀಗೆ ಅನೇಕವುಗಳ ಬಗ್ಗೆ ಮಕ್ಕಳಿಗೆ ತರಬೇತಿ ನೀಡಲೇಬೇಕಾಗತ್ತೆ. ಏಕೆಂದ್ರೆ ಈಗಿನ ಕಾಲನೇ ಹಾಗೆ. ಮಕ್ಕಳು ಹೆಚ್ಚೆಚ್ಚು ಚುರುಕಾಗಿದ್ದಷ್ಟು ತಂದೆ ತಾಯಂದ್ರು ನಿರಾತಂಕವಾಗಿರ್ತಾರೆ. ಅದೇ ಮಕ್ಕಳು ಸ್ವಲ್ಪ ಡಲ್ ಆಗ್ಬಿಟ್ರೆ, ಓದ್ನಲ್ಲಿ ಸ್ವಲ್ಪ ಹಿಂದೆ ಬಿದ್ಬಿಟ್ರೆ ಮುಗಿದೇ ಹೋಯ್ತು. ಪೋಷಕರು ಆಕಾಶವೇ ತಲೆ ಮೇಲೆ ಬಿತ್ತು ಅನ್ನೋ ಹಾಗೆ ತಲೆ ಮೇಲೆ ಕೈ ಹೊತ್ತು ಕೂತ್ಬಿಡ್ತಾರೆ. ನಮ್ಮ ಮಗ ಯಾಕೋ ಓದೋದೇ ಇಲ್ಲ, ಎಷ್ಟು ಹೇಳ್ಕೊಟ್ರು ಅರ್ಥನೇ ಆಗೋಲ್ಲ, ಮೆಮೊರಿನೇ ಇಲ್ಲ ಅಂತ ಗೋಳಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ತಮ್ಮ ಮಕ್ಕಳಿಗೆ ಯಾಕೆ ಸಮಸ್ಯೆ ಆಗ್ತಾ ಇದೆ, ಏಕಾಗ್ರತೆ ಕೊರತೆ ಇದೆಯಾ, ಗಮನ ಇಟ್ಟು ಯಾಕೆ ಕೇಳೋದಿಲ್ಲ, ನಾವು ಹೇಳೋದೊಂದು ಮಗು ಮಾಡೋದೇ ಮತ್ತೊಂದು, ಕುಂತಲ್ ಕೂರೋದಿಲ್ಲ, ನಿಂತಲ್ ನಿಲ್ಲಲ್ಲ, ಒಂದು ನಿಮಿಷ ಕೂಡ ಚಟುವಟಿಕೆ ನಿಲ್ಲಿಸಲ್ಲ, ಯಾಕೆ, ಹೀಗೆ ಎಲ್ಲಿ ತೊಂದರೆ ಆಗಿದೆ ಅಂತ ಸೂಕ್ಷ್ಮವಾಗಿ ಅವಲೋಕಿಸಿ ಚಿಕಿತ್ಸೆಗೊಳಪಡಿಸಿದ್ರೆ ಮಗನಿಗೆ ಏನ್ ತೊಂದರೆ ಆಗಿದೆ ಅಂತ ಖಂಡಿತ ಗೊತ್ತಾಗುತ್ತೆ. ಒಂದ್ ವೇಳೆ ನಿಮ್ ಮಗುವಿಗೆ ಏನಾದ್ರೂ ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಇದ್ರೆ ಆರಂಭದಲ್ಲೇ ಚಿಕಿತ್ಸೆ ನೀಡಿ ಗುಣಪಡಿಸಬಹುದು. ಬನ್ನಿ ಹಾಗಾದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಏನು, ಇದಕ್ಕಿರುವಂತಹ ಚಿಕಿತ್ಸೆ ಬಗ್ಗೆ ಒಂದು ವರದಿಯನ್ನು ನೋಡೋಣ. ಮುದ್ದು ಮುದ್ದಾಗಿರೋ ಪುಟಾಣಿ ಮಕ್ಕಳು ಒಂದೆಡೆ ಸೇರಿದ್ರೆ ಅವುಗಳ ತುಂಟಾಟ, ನಲಿದಾಟ ನೋಡ್ಲಿಕ್ಕೆ ಎಷ್ಟ್ ಚಂದ ಅಲ್ವಾ. ತಮ್ಮಷ್ಟಕ್ಕೆ ತಾವು ಹಾಡ್ತಾ, ಕುಣಿತ, ಆಟ ಪಾಠಗಳನ್ನ ಆಸಕ್ತಿಯಿಂದ ಕಲಿತ್ರೆ ಗುರುಗಳಿಗೆ ಇನ್ನೇನ್ ಬೇಕು ಹೇಳಿ. ಆದ್ರೆ ಇಂತಹ ಪುಟಾಣಿ ಮಕ್ಕಳಲ್ಲಿ ಕೆಲವರಿಗೆ ನ್ಯೂನ್ಯತೆಗಳಿರಬಹುದು. ಮಕ್ಕಳಲ್ಲಿ ಏಕಾಗ್ರತೆ ಕುಂದುತ್ತಿದ್ದರೆ, ಅತಿಯಾಗಿ ಹಠ ಮಾಡುತ್ತಿದ್ದರೆ ಅಥವಾ ಮಗುವಿನ ನಡವಳಿಕೆ ಬದಲಾಗುತ್ತಿದ್ದರೆ ಅಂತಹ ಮಗು ADHD ಸಮಸ್ಯೆ ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅನ್ನೋ ಸಮಸ್ಯೆಗೆ ಒಳಗಾಗಿರಬಹುದು. ಈ ಸಮಸ್ಯೆಯನ್ನ ಪತ್ತೆ ಮಾಡೋದು ಕಷ್ಟವಾದ್ರೂ ಮೊದಲು ಈ ಸಮಸ್ಯೆ ಅರಿವಾಗೋದು ಶಿಕ್ಷಕರಿಗೆ. ಬೇರೆ ಮಗುವಿನ ಜೊತೆ ಹೋಲಿಕೆ ಮಾಡಿದ್ರೆ ಮಗು ವಿಭಿನ್ನ ವರ್ತನೆ ತೋರುತ್ತಿದ್ದರೆ, ಹಾಗೆ ಎಂದಿಗಿಂತ ಆಟ ಪಾಠಗಳಲ್ಲಿ ಏಕಾಗ್ರತೆ ಕಡಿಮೆ ಆಗುತ್ತಿದ್ದರೆ, ಮಗುವಿಗೆ ಏನನ್ನಾದ್ರೂ ಹೇಳುವಂತಹ ಸಂದರ್ಭದಲ್ಲಿ ಅದರ ಆಸಕ್ತಿ ಬೇರೆ ಕಡೆ ವಾಲುತ್ತಿದ್ದರೆ, ಅಥವಾ ಮಕ್ಕಳು ಕೂತಲ್ಲಿ ಕೂರದೆ, ನಿಂತಲ್ಲಿ ನಿಲ್ಲದೆ ಹೆಚ್ಚು ಚಟುವಟಿಕೆಯಿಂದಿದ್ರೆ ಅಂತಹ ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸೋದು ಅಗತ್ಯ. ಇನ್ನು ಈ ಸಮಸ್ಯೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ ಕಂಡುಬರೋದು ಹೆಚ್ಚು. ಇದಿಷ್ಟೇ ಅಲ್ಲದೆ ADHD ಸಮಸ್ಯೆಗೆ ಕಾರಣಗಳು ಹತ್ತು ಹಲವು. 1ನೇ ತರಗತಿಯಿಂದ 3ನೇ ತರಗತಿಯವರೆಗಿನ ಮಕ್ಕಳು ADHD ಸಮಸ್ಯೆಗೆ ಹೆಚ್ಚು ಒಳಗಾಗೋದ್ರಿಂದ ಈ ಸಮಸ್ಯೆ ಬಗ್ಗೆ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಅರಿವು ಇರಲೇಬೇಕು. If you're happy and you know it, clap your hands. If you're happy and you know it, clap your hands. If you're happy and you know it, clap your hands. If you're happy and you know it, stamp your feet. If you're happy and you know it, stamp your feet. If you're happy and you know it, and your face is clearly showing. If you're happy and you know it, stamp your feet. If you're happy and you know it, and your face is clearly showing. If you're happy and you know it, say ಎಲ್ಲ ತರಹದ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ತಗೊಳ್ತೀವಿ ನಾವು. ಯಾವ ಮಕ್ಕಳನ್ನು ಡಿಸ್ಕ್ರಿಮಿನೇಟ್ ಮಾಡಿ ಸ್ಪೆಷಲ್ ನೀಡ್ಸ್ ಇರೋ ಅವ್ರಿಗೆ ಸ್ಪೆಷಲ್ ಚಿಲ್ಡ್ರನ್ ಅಂತ ಆಗಲಿ, ಇಲ್ಲ ADHD ಮಕ್ಕಳಿಗೆ ADHD ಅಂತ ಆಗಲಿ ನಾವು ಡಿಸ್ಕ್ರಿಮಿನೇಟ್ ಮಾಡಲ್ಲ. ಸೊ ಎಲ್ಲ ಮಕ್ಕಳನ್ನು ಅಡ್ಮಿಷನ್ ನಾವು ತಗೊಂಡು ಇಲ್ಲಿ ನಾವು ಅವ್ರವ್ರ ಪ್ರಕಾರವಾಗಿ ಅವ್ರವ್ರ ವಿಧವಾಗಿ ನಾವು ವೇರಿಯಸ್ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತೀವಿ. ಆರಂಭದಲ್ಲಿ ಈ ತೊಂದರೆಯನ್ನ ಪತ್ತೆ ಮಾಡಿ ಹೋಮಿಯೋಪತಿ ಚಿಕಿತ್ಸೆ ನೀಡಿದ್ರೆ ಮಕ್ಕಳು ಬೇಗ ಗುಣಮುಖರಾಗ್ತಾರೆ. ಇಲ್ಲದಿದ್ರೆ ಮುಂದೆ ಮಕ್ಕಳು ಮಾನಸಿಕವಾಗಿ ಕುಗ್ಗಿ ಹೋಗೋ ಸಾಧ್ಯತೆ ಹೆಚ್ಚು. ಹೀಗಾಗಿ ಶಿಕ್ಷಕರು ಮಗುವಿನ ಚಟುವಟಿಕೆ ಬಗ್ಗೆ ಪೋಷಕರಿಗೆ ತಿಳಿ ಹೇಳಿದ್ರೆ ತಡ ಮಾಡದೆ ಮಕ್ಕಳನ್ನ ಚಿಕಿತ್ಸೆಗೆ ಒಳಪಡಿಸಬೇಕು. McDonald had a farm. E
What does a koel say? Here a coo, there a coo, everywhere a cuckoo. Old MacDonald had a farm. MacDonald had a farm. E-I-E-I-O. ADHD ರೋಗ ಲಕ್ಷಣಗಳು ತಂದೆ ತಾಯಿಗೆ ಗೊತ್ತಾಗೋದು ಮಗು ಯಾವಾಗ ಹೊರಗಿನ ಮಕ್ಕಳ ಜೊತೆ ಮಿಕ್ಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಯಾವಾಗ ಅವ್ರ ಮೈಲಿಗಲ್ಗಳ ಡಿಲೇ ಆಗುತ್ತೆ ಅದು ಆವಾಗ ಗೊತ್ತಾಗುತ್ತೆ. ಅದು ಇದಲ್ಲದೆ ಮೋಸ್ಟ್ ಆಫ್ ದ ಚಿಲ್ಡ್ರನ್ಸಲ್ಲಿ 3rd ಸ್ಟ್ಯಾಂಡರ್ಡ್ ಆದಮೇಲೆ ಜಾಸ್ತಿ ಅದ್ರ ಚಿಹ್ನೆಗಳು ಅಥವಾ ರೋಗ ಲಕ್ಷಣಗಳು ಅದರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಮಗುವಿನ ಕುರಿತು ಪೋಷಕರ ಜೊತೆ ವೈದ್ಯರು ಆಪ್ತ ಸಮಾಲೋಚನೆ ಮಾಡಿದ ನಂತರ ಕೆಲವೊಂದು ಮಾತ್ರೆಗಳನ್ನ ನೀಡಲಾಗುತ್ತೆ. ಚಿಕಿತ್ಸೆಯ ಜೊತೆಗೆ ಅವಶ್ಯವೆನಿಸಿದಲ್ಲಿ ಕೆಲವು ಯೋಗಾಭ್ಯಾಸಗಳನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಉತ್ತಮ ಪ್ರಯೋಜನ ಪಡೆಯಬಹುದು. ಇವತ್ತು ವಿಶ್ವ ADHD ಜಾಗೃತಿ ದಿನವಾಗಿರೋದ್ರಿಂದ ಪೋಷಕರು ಹಾಗೂ ಶಿಕ್ಷಕರಿಗೆ ADHD ಸಮಸ್ಯೆ, ರೋಗ ಲಕ್ಷಣಗಳು ಮತ್ತು ಚಿಕಿತ್ಸೆಯ ಬಗ್ಗೆ ಅರಿವಿದ್ದರೆ ಖಂಡಿತ ನಿಮ್ಮ ಮಕ್ಕಳನ್ನ ದೊಡ್ಡ ಅಪಾಯದಿಂದ ತಪ್ಪಿಸಬಹುದು. ಸ್ವಸ್ಥ ಮಗು, ಸ್ವಸ್ಥ ಸಮಾಜದ ಪರಿಕಲ್ಪನೆ ಸಾಕಾರವಾಗಬಹುದು. ಅರ್ಪಿತಾ, TV9 ಬೆಂಗಳೂರು. ಬನ್ನಿ, ಮಕ್ಕಳಲ್ಲಿ ಕಂಡುಬರುವಂತಹ ADHD ಸಮಸ್ಯೆ ಮತ್ತು ಇದಕ್ಕೆ ಹೋಮಿಯೋಪತಿಯಲ್ಲಿರುವಂತಹ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ದಿ ಹೀಲಿಂಗ್ ಟಚ್ ನ ಮುಖ್ಯಸ್ಥರು ಹಾಗೂ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ದೀಪಕ್ ಶಾ. ಡಾಕ್ಟರ್ ದೀಪಕ್ ಶಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ADHD ಪ್ರಾಬ್ಲಮ್ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ADHD 2 ಭಾಗನಲ್ಲಿದೆ. ಒಂದು AD ಅಂದ್ರೆ ಅಟೆನ್ಷನ್ ಡೆಫಿಸಿಟ್. ಅಟೆನ್ಷನ್ ಡೆಫಿಸಿಟ್ ಅಂದ್ರೆ ಒಂದು ಗಮನ, ಒಂದು ಏಕಾಗ್ರತೆ ಕಮ್ಮಿ ಇರೋದು, ಅದು ಅಟೆನ್ಷನ್ ಡೆಫಿಸಿಟ್ ಹೇಳ್ತೀವಿ. ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂದ್ರೆ ಒಂದು ಚಟ್ಪಟ ಅಂದ್ರೆ ಚಟುವಟಿಕೆ ಜಾಸ್ತಿ ಇರೋದು, ಆತರ. ಅದು 2ನೇ ಭಾಗ. ಚಂಚಲ. ಸೊ ಒಂದು ವರ್ಡ್ ಹೇಳಿದ್ರೆ 2 ಮಾನಸಿಕ ಮತ್ತೆ ಶಾರೀರಿಕ ಚಂಚಲತೆ, ಇದಕ್ಕೆ ADHD ಅಂತ ಒಂದು ಹೇಳ್ತೀವಿ. ಒಂದು ಇರೋದು, ಇವರು ಕಾಯಿಲೆ ಅಲ್ಲ, ಇದು ADHD ಇಸ್ ನಾಟ್ ಅ ಡಿಸೀಸ್. ಇದು ಒಂದು ನ್ಯೂನತೆ, ಒಂದು ಡಿಸಾರ್ಡರ್ ಇದು. ಇದಕ್ಕೆ ಟ್ರೀಟ್ಮೆಂಟ್, ಮೆಡಿಸಿನ್, ಮಕ್ಕಳಿಗೆ ಯಾರಿಗೆ ADHD ಹೇಳ್ತೀವಿ ಅವ್ರಿಗೆ ಟ್ರೀಟ್ಮೆಂಟ್ ಇದೆ, ಮೆಡಿಸಿನ್ಸ್ ಇದೆ. ಮೆಡಿಸಿನ್ ಬಿಟ್ಟು ಸ್ವಲ್ಪ ಸಪೋರ್ಟಿವ್ ಮೆಜರ್ಸ್ ಕೊಡಬೇಕಾಗತ್ತೆ. ಯಾಕಂದ್ರೆ ಮಕ್ಕಳಿಗೆ ಈ ಯಂಗ್ ಏಜ್ ಅವ್ರದ್ದು 3 years ಮೇಲೆ ಇರೋರು, ಅವ್ರಿಗೆ ಒಂದು ಸಪೋರ್ಟ್ ಸಿಸ್ಟಮ್ನು ಬೇಕಾಗತ್ತೆ, ಸ್ಕೂಲ್ನಲ್ಲಿ ಮತ್ತೆ ಮನೆಯಲ್ಲಿ. ಸೊ ಈ 2 ಏರಿಯಾಸ್ನಲ್ಲಿ ನಾವು ಒಂದು ಇಂಟಿಗ್ರೇಷನ್ ಬೇಕಾಗತ್ತೆ. ಅಡ್ವೈಸ್ ಸ್ಕೂಲ್ ಜೊತೆನೂ ಒಂದು ಮೆಸೇಜ್ ಟೀಚರ್ ಜೊತೆ ಮಾಡಬೇಕಾಗತ್ತೆ, ಮತ್ತೆ ನಾವು ಪೇರೆಂಟ್ಸ್ ಜೊತೆ ಮುಖ್ಯವಾಗಿ. ಯಾಕಂದ್ರೆ ಇಂಥ ಮಕ್ಕಳಿಗೆ ಈ ನಾವು ಡಯಾಗ್ನೈಸ್ ಮಾಡಿ ನಾವು ಮುಂದೆ ಹೋಗ್ತಾ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ, ನಾನು ನೋಡಿರೋದು ಇಷ್ಟು ವರ್ಷದಲ್ಲಿ ಅವರು ಮುಂದೆ ಹೋಗ್ತಾ ಬಹಳ ತೊಂದರೆ ಆಗುತ್ತೆ ಅವ್ರಿಗೆ. ಇಮೋಷನಲ್ ಡಿಸಾರ್ಡರ್ಸ್ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ವರ್ಕ್ ಜಾಬ್ನಲ್ಲಿ ಕಾನ್ಸಂಟ್ರೇಷನ್ ಮತ್ತೆ ಏಕಾಗ್ರತೆ ಇರಲ್ಲ, ಅದಕ್ಕೆ ಅವರು ಜಂಪ್ ಮಾಡ್ತಾ ಇರ್ತಾರೆ ಜಾಬ್ಸ್ನಲ್ಲಿ. ಸೊ ADHD ಇವತ್ತು ಅವೇರ್ನೆಸ್ ಡೇ, ಇದರದ್ದು ಮೀನಿಂಗ್ ಇದೆ. 2 ಜೊತೆ ಸೇರಿಸಿದ್ರೆ ADHD ಬರ್ಬೋದು. ಓಕೆ, ಒಟ್ಟಿನಲ್ಲಿ ಅಂತಂದ್ರೆ ಸಣ್ಣ ಏಜ್ ನಲ್ಲಿ ಇವಾಗ 3 ವರ್ಷದಿಂದ 10 ವರ್ಷದ ಒಳಗೆ ಕಂಡು ಬರುವಂತ ಸಮಸ್ಯೆ ಅಂತ ಹೇಳ್ತೀರಾ. ಒಂದು ಏಕಾಗ್ರತೆ ನ್ಯೂನ್ಯತೆ ಅಂತ ಹೇಳ್ಬೋದು. ಇನ್ನೊಂದೇನಂತಂದ್ರೆ ಹೆಚ್ಚು ಚಟುವಟಿಕೆ, ಅಂದ್ರೆ ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಈ ಮಗು ಅಂದ್ರೆ ಹೆಚ್ಚು ಹೈಪರ್ ಆಕ್ಟಿವ್ ಆಗಿರುತ್ತೆ, ಹೆಚ್ಚು ಚಟುವಟಿಕೆಯಿಂದ ಕೂಡಿರುತ್ತೆ ಅಂತ ಹೇಳ್ತೀರಾ. 2 ಏನಂತಂದ್ರೆ ರೋಗ ಅಲ್ಲ, ಒಂದು ನ್ಯೂನ್ಯತೆ ಅಷ್ಟೇ, ಅದನ್ನ ಸರಿಪಡಿಸಬಹುದು ಅಂತ ಹೇಳ್ತೀರಾ ಡಾಕ್ಟರ್. ನಿಮ್ ಜೊತೆ ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆನ ಮುಂದುವರಿಸ್ತೀನಿ. ಬನ್ನಿ, ಈಗ ಒಂದು ಟಿಪ್ ಅನ್ನ ನೋಡೋಣ. ಮಕ್ಕಳು ಹಾಲು ಕುಡಿಯಲು ಹಠ ಮಾಡಿದ್ರೆ ಹಾಲಿನ ಬದಲು ಮೊಸರು, ಪನ್ನೀರ್ ಹಾಗೂ ಪ್ರೋಟೀನ್ ಅಂಶವುಳ್ಳ ಬೇಳೆಕಾಳುಗಳನ್ನ ಕೊಡಬಹುದು. ಈಗ ಚಿಕ್ಕ ಬ್ರೇಕ್.
ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸತ್ವಂ ಸ್ಪೆಷಾಲಿಟಿ ಕ್ಲಿನಿಕ್ನ ಮುಖ್ಯಸ್ಥರು ಹಾಗೂ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ದೀಪಕ್ ಶಾ. ಡಾಕ್ಟರ್, ಹೇಳ್ತಾ ಇದ್ರಿ ನೀವು ಹೈಪರ್ ಡೆಫಿಸಿಟ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಓಕೆ, ಈ ಒಂದು ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ರಿ. ಇವಾಗ ನೀವು ಹೇಳ್ತಾ ಇದ್ರಿ ಏಕಾಗ್ರತೆ ನ್ಯೂನ್ಯತೆ ಒಂದು, ಮತ್ತೆ ಹೈಪರ್ ಆಕ್ಟಿವ್ ಆಗಿರುವಂತ ಮಕ್ಕಳು ಒಂದ್ ಕಡೆ ಅಂತ. ಇವಾಗ ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳ್ತೀರಾ? ಏನೇನ್ ಲಕ್ಷಣಗಳು ಕಂಡು ಬರುತ್ತೆ ಮಕ್ಕಳಲ್ಲಿ ಅಂತ ಹೇಳ್ತೀರಾ? ಇದರಲ್ಲಿ 2 ಭಾಗಗಳಿದೆ. ಒಂದು ನಾನು ಹೇಳಿದ ಪ್ರಕಾರ ಏಕಾಗ್ರತೆ ಕನೆಕ್ಟೆಡ್, ಇನ್ನೊಂದು ಹೈಪರ್ ಆಕ್ಟಿವಿಟಿ. ಏಕಾಗ್ರತೆದು ಚಿಹ್ನೆಗಳು ಇರೋದು 9 ಚಿಹ್ನೆಗಳಿದೆ. ಅದರಲ್ಲಿ 6 ಸಿಕ್ಕಿದ್ರೆ ನಾವು ಏಕಾಗ್ರತೆ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಯಾಕಂದ್ರೆ ಕಾಮನ್ ಎಲ್ಲಾರ್ನಲ್ಲೂ ಮಕ್ಕಳನ್ನಲ್ಲೂ ಸ್ವಲ್ಪ ಸಿಂಪ್ಟಮ್ಸ್ ಇರುತ್ತೆ. ಸೊ ನೀವು ಯಾರು ಭಯ ಪಡೋದು ಇದರಲ್ಲಿ ಇರಲ್ಲ. ಬಟ್ ಚಿಹ್ನೆಗಳಲ್ಲಿ ಒಂದು, ಈಗ ಅವ್ರಿಗೆ ಏಕಾಗ್ರತೆ ಪ್ರಾಬ್ಲಮ್ ಎಷ್ಟು ಜಾಸ್ತಿ ಇದ್ರೆ ಅವರು ಕ್ಲಾಸಿಂದ ಅವರು ಏನು ಹೋಮ್ವರ್ಕ್ ಕೊಟ್ಟಿರ್ತಾರೆ ಅದು ವಾಪಸ್ ತರಲ್ಲ, ಅವ್ರಿಗೆ ಧ್ಯಾನ ಗಮನ ಇರಲ್ಲ, ಅರ್ಧ ತರ್ತಾರೆ ಅಥವಾ ತರಲ್ಲ, ಅದು ಕಂಪ್ಲೇಂಟ್ ಇರುತ್ತೆ. ಕೆಲವು ಸರ್ತಿ ಅವ್ರು ಒಂದು ಕೆಲಸ ಕೊಟ್ರೆ ಅವರು ಕೆಲಸ ಮುಗಿಯಲ್ಲ, ಅದು ಮಧ್ಯದಲ್ಲೇ ಜಂಪ್ ಮಾಡಿ ಬೇರೆ ಕೆಲಸ ತಗೊಳ್ತಾರೆ, ಫೋಕಸ್ ಇರಲ್ಲ, ಕಾನ್ಸಂಟ್ರೇಷನ್. ಮೂರನೇ, ಒಂದು ಜಾಗ ಕೂತ್ಕೊಳ್ಳಲ್ಲ, ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಇನ್ನೊಂದು, ಅವರು ನೀವು ಯಾವ್ದಾದ್ರು ಕೆಲಸ ನೀವು ಆರ್ಗನೈಸ್ಡ್ ಕೆಲಸ ಇರುತ್ತೆ, ಇದಾದ್ಮೇಲೆ ಇದು ಅದಾದ್ಮೇಲೆ ಅದು ಕೊಟ್ರೆ ಅದು ಅವ್ರು ಮುಂಚೆಯಿಂದ ಪ್ಲಾನಿಂಗ್ ಮಾಡಕ್ ಆಗಲ್ಲ. ಇಂಥ ಮಕ್ಕಳಿಗೆ ಪ್ಲಾನಿಂಗ್ ಇರೋದು ತೊಂದರೆ ಆಗತ್ತೆ. ಯಾಕಂದ್ರೆ ಈ ಬ್ರೈನ್ ನಲ್ಲಿ ಕೆಲವು ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸು ಆ ಬ್ರೈನ್ ನಲ್ಲಿ ನಮಗೆ ಯಾವ ಏರಿಯಾ ಆರ್ಗನೈಸೇಷನ್ ಮಾಡುತ್ತಲ್ಲ, ವ್ಯವಸ್ಥೆ ಇರುತ್ತೆ, ಆ ವ್ಯವಸ್ಥೆನಲ್ಲಿ ಆ ಕೆಮಿಕಲ್ಸ್ ಕಮ್ಮಿ ಇರುತ್ತೆ. ಅದಕ್ಕೆ ಆ ಭಾಗ ಕಮ್ಮಿ ಆಗೋಕ್ಕೋಸ್ಕರ ಅವರು ಆ ವ್ಯವಸ್ಥೆ ಮಾಡಕ್ ಆಗಲ್ಲ ಅವ್ರಿಗೆ. ಸೊ ಇಂಥ ಮಕ್ಕಳಿಗೆ ಒಂದು ಅಂದ್ರೆ ಸ್ವಲ್ಪ ಅವ್ರಿಗೆ ತಂದೆ ತಾಯಿಗಳು ಅಥವಾ ಸ್ಕೂಲ್ನಲ್ಲಿ ಅವ್ರಿಗೆ ಬಹಳ ಡೀಟೇಲ್ ಆಗಿ ಕೊಡಬಾರ್ದು, ಪೀಸ್ನಲ್ಲಿ ಕೊಟ್ಬಿಟ್ಟು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಮತ್ತೆ ಇನ್ನು ಚಿಹ್ನೆಗಳಲ್ಲಿ ಅವರು ಮಾತಾಡೋದ್ನಲ್ಲಿ ಕೆಲವು ಸರ್ತಿ ಅವರು ಮಧ್ಯದಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ. 2 ಜನ ಮಾತಾಡ್ತಾ ಇದ್ರೆ ಅವ್ರು ಜಂಪ್ ಮಾಡಿ ಮಾತಾಡ್ತಾರೆ, ಒಂದ್ ಕಡೆ ಕೂತ್ಕೊಳ್ಳಲ್ಲ, ಓಡಾಡ್ತಾ ಇರ್ತಾರೆ. ಅದಕ್ಕೆ ಸ್ಕೂಲ್ನಲ್ಲಿ ನಾನು ಕಂಪ್ಲೇಂಟ್ ಬರುತ್ತೆ, ಮನೆಯಲ್ಲೂ ತಂದೆ ತಾಯಿ ಗೊತ್ತಾಗತ್ತೆ, ಅಲ್ಲ ಈ ಇದು ಮಾಡ್ತಾ ಇಲ್ಲ ಅಂತ ಕರೆಕ್ಟ್ ಆಗಿ. ಮತ್ತೆ ಇದರಲ್ಲಿ ಇನ್ನೇ ಚಿಹ್ನೆಗಳಲ್ಲಿ ಅವರು ಜನರಲಿ ಇಮೋಷನಲ್ ಡಿಸ್ಟರ್ಬೆನ್ಸ್ನು ಬಹಳ ಆಗುತ್ತೆ. ಸ್ವಲ್ಪ ಹೋಗ್ತಾ ಅವ್ರಿಗೆ ಸ್ವಲ್ಪ ಮಗುಗೆ ಕೋಪ ಜಾಸ್ತಿ ಬರ್ಬೋದು, ಅಥವಾ ನೀವು ಕಂಟ್ರೋಲ್ ಮಾಡಕ್ ಹೋದ್ರೆ ಅವ್ರಿಗೆ ಕಂಟ್ರೋಲ್ ಇರಲ್ಲ, ಅವರು ಇಂಪಲ್ಸ್ ನಲ್ಲಿ ಏನೋ ಮಾಡಬಹುದು ಮಕ್ಕಳು. ಸೊ ಇಂಥ ಕೆಲವು ಚಿಹ್ನೆಗಳು ಸಿಂಪ್ಟಮ್ಸ್ ಇದೆ. ಇದು ತಂದೆ ತಾಯಿಗೆ ಬೇರೆ ಮನೆಯಲ್ಲಿ ಇವ್ರಿಗೆ ಮುಖ್ಯವಾಗಿರೋದು ಒಂದ್ ಸಿಂಪ್ಟಮ್ ನಾನು ನೋಡಿದ್ದು, ನಿಮ್ಗನ್ಸತ್ತೆ ಮಗು ಕೇಳಿಸ್ತಾ ಇಲ್ಲ, ಬಟ್ ಆಕ್ಚುಲಿ ಮಗುಗೆಲ್ಲ ಗಮನ ಇದೆ, ಏನ್ ಆಗ್ತಾ ಇದೆ. ಅವ್ರ ಧ್ಯಾನ ಅಲ್ಲಿರಲ್ಲ, ಧ್ಯಾನ ಬೇರೆ ಕಡೆ ಇರುತ್ತೆ, ಬಟ್ ಅವ್ರು ಕೇಳಿಸ್ತಾ ಇರುತ್ತೆ. ಇದು ಒಂದು ಚಿಹ್ನೆ ಇಂಪಾರ್ಟೆಂಟ್ ಸಿಂಪ್ಟಮ್ ಇದು. ಸೊ ಕೆಲವು ಈ ತರ ಪಾಯಿಂಟ್ಸ್ ಇದೆ. 9 ಪಾಯಿಂಟ್ ಫಸ್ಟ್ಗೆ 2ಕ್ಕೆ 9 ಅದು ಪಾಯಿಂಟ್ಸ್ ಇದ್ರೆ ಮಗುಗೆ ಪ್ರಾಬ್ಲಮ್ ಇದೆ ಅಂತ. ಇಲ್ಲಾಂದ್ರೆ ಸ್ವಲ್ಪ ಎಲ್ಲರಿಗಿರುತ್ತೆ, ಅದ್ರಲ್ಲಿ ಮೇಜರ್ ಪ್ರಾಬ್ಲಮ್ ಏನಿರಲ್ಲ. ಓಕೆ, ಅಂದ್ರೆ ಇವಾಗ ಈ ಸಮಸ್ಯೆಗಳು 9 ಪಾಯಿಂಟ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಪಾಯಿಂಟ್ಸ್ ಅಲ್ಲಿ ಸುಮಾರು ಎಷ್ಟು ಮ್ಯಾಚ್ ಆದ್ರೆ ಇಂಥ ಮಗುಗೆ ADHD ಪ್ರಾಬ್ಲಮ್ ಇದೆ ಅಂತ? ಓಕೆ, 6 ಮೇಡಮ್, 6 ಪಾಯಿಂಟ್ಸ್. ಅಟೆನ್ಷನ್ ನಲ್ಲಿ ಗಮನದಲ್ಲಿ 9 ಪಾಯಿಂಟ್ ಇದೆ, ಇದು ಚಂಚಲತೆನಲ್ಲಿ 9 ಪಾಯಿಂಟ್ ಇದೆ. ಅದ್ರಲ್ಲಿ 6 ಪಾಯಿಂಟ್ ಮ್ಯಾಚ್ ಆದ್ರೆ ಅದು ಮಗುಗೆ ತೊಂದರೆ ಇದೆ ಅಂತ, ಅಥವಾ ಮಗುಗೆ ತೊಂದರೆ ಆಗ್ತಾ ಇದೆ ಆಲ್ರೆಡಿ ಅಂತ ಡೆಫಿನೆಟ್ ಅದು ಇಮಿಡಿಯೇಟ್ ಆಕ್ಷನ್ ತಗೋಬೇಕಾಗುತ್ತೆ. ಓಕೆ, ಇವಾಗ ಸಾಮಾನ್ಯವಾಗಿ ಏನಂದ್ರೆ ಹೆಚ್ಚು ಹೊತ್ತು ಇವಾಗ ತಂದೆ ತಾಯಿಗಿಂತ ಏನಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ, ಅಲ್ಲಿ ಆಟ ಪಾಠಗಳು ತೊಳಗೋದ್ರಿಂದ, ಅಲ್ಲೇನಂತಂದ್ರೆ ಅವ್ರಿಗೆ ಏನಾದ್ರು ಹೇಳ್ಕೊಟ್ಟ ಕಲಿತಾ ಇದ್ದಾಗಿಂದ ಇದೆಲ್ಲ ಗಮನಕ್ಕೆ ಬರೋದು ಅಂದ್ರೆ ಶಿಕ್ಷಕರ ಜೊತೆ ಹೆಚ್ಚು ಏನಂತಂದ್ರೆ ಅಟ್ಯಾಚ್ಮೆಂಟ್ ಇರುತ್ತೆ ಮಕ್ಕಳಿಗೆ. ಸೊ ಅಂತ ಶಿಕ್ಷಕರಿಂದ ಏನಾದ್ರು ಕಂಪ್ಲೇಂಟ್ಸ್ ಬಂದಾಗ ಅದನ್ನೇನಾದ್ರು ತಂದೆ ತಾಯಿರು ಸೀರಿಯಸ್ ಆಗಿ ಏನಾದ್ರು ತಗೊಳ್ಬೇಕಾಗತ್ತಾ, ಹೇಗೆ ಅಂತ? ಹೌದು, ಜನರಲಿ ಈ ತರ ಕಂಪ್ಲೇಂಟ್ಸ್ ಟೀಚರ್ಸ್ ಕೊಡಲ್ಲ, ಬಟ್ ನಿಮ್ ಟೀಚರ್ಸ್ ಅವರು ಸ್ವಲ್ಪ ಹೇಳಿದ್ರೆ ನೀವು ಡೆಫಿನೆಟ್ ಆಗಿ ಗಮನ ಕೊಡಬೇಕಾಗತ್ತೆ. ಯಾಕಂದ್ರೆ ಅದು ನೀವು ಮನೆಯಲ್ಲೂ ಫಸ್ಟ್ ಅಬ್ಸರ್ವ್ ಮಾಡಿ, ಅದೇ ತರ ಏನ್ ಟೀಚರ್ ಹೇಳ್ತಾ ಇದ್ದಾರೆ ಮನೆಯಲ್ಲೂ ಈ ಪಾಯಿಂಟ್ಸ್ ನಲ್ಲಿ ಹೋಮ್ವರ್ಕ್ ಕೊಟ್ರೆ ಮಧ್ಯದಲ್ಲಿ ಬಿಟ್ಬಿಡುತ್ತೆ, ಓಡಾಡ್ಬಿಟ್ಟು ಇಲ್ಲಲ್ಲಿ ಹೋಗ್ತಾ ಇರುತ್ತೆ, ಒಂದೇ ಟಿವಿ ಚಾನೆಲ್ ಇರಲ್ಲ, ಜಂಪ್ ಮಾಡ್ತಾ ಇರುತ್ತೆ. ಅಥವಾ ಈ ಪಾಯಿಂಟ್ಸ್ ಎಲ್ಲ ಕೆಲವು ಪಾಯಿಂಟ್ ಇದ್ರೆ ನಿಮ್ ಧ್ಯಾನದಲ್ಲೂ ಸೇಮ್ ಪಾಯಿಂಟ್ಸ್ ಬಂದ್ರೆ ನೀವು ಡೆಫಿನೆಟ್ ಆಗಿ ಸ್ವಲ್ಪ ಆಕ್ಷನ್ ತಗೋಬೇಕಾಗತ್ತೆ. ಡಾಕ್ಟರ್ಗೆ ಮಾತಾಡ್ಬಿಟ್ಟು ಅದ್ರಲ್ಲಿ ಒಂದು ಚೆಕ್ ಲಿಸ್ಟ್ ಇದೆ ನಮ್ಮ ಹತ್ರ, ಅದಕ್ಕೆ ಫುಲ್ ಚೆಕ್ ಲಿಸ್ಟ್ ನನಗೆ ಹೇಳ್ತಾ ಇಲ್ಲ. ಆ ಫುಲ್ ಚೆಕ್ ಲಿಸ್ಟ್ ನಲ್ಲಿ ನೋಡಿದ್ರೆ, ಚೆಕ್ ಮಾಡಿದ್ರೆ ನಿಮ್ಗೆ ಪಾಯಿಂಟ್ಸ್ ಗೊತ್ತಾಗ್ಬಿಡುತ್ತೆ, ನಾವು ಮಾಡ್ಬೋದು ಮುಂದೆ ಟ್ರೀಟ್ಮೆಂಟ್ ತಗೋಬಹುದು. ಓಕೆ, ಸುಮಾರು ಇವಾಗ 100 ಜನರಲ್ಲಿ ಎಷ್ಟು ಜನ ಮಕ್ಕಳಿಗೆ ಈ ತರ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತೀರಾ? 6 to 8%, 6 ಇಂದ 8% ಮಕ್ಕಳಿಗೆ ನಾರ್ಮಲ್ ಸ್ಕೂಲ್ಸ್ ನಲ್ಲಿ ಹೈಪರ್ ಆಕ್ಟಿವಿಟಿ ಇದೆ.
ಈ ಕಾಲದಲ್ಲಿ ಬೆಳೀತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅದರದ್ದು 2 ಕಾರಣ ಇದೆ. ಒಂದು ಕಾರಣದಲ್ಲಿ ಫ್ಯಾಮಿಲಿ ಹಿಸ್ಟ್ರಿ. ಈಗ ಈ ಟೈಮ್ ವೆರಿ ಫಾಸ್ಟ್, ಎಲ್ಲ ಫಾಸ್ಟ್ ಹೋಗ್ತಾ ಇದೆ, ಎವ್ರಿಥಿಂಗ್ ಇಸ್ ರನ್ನಿಂಗ್ ಅಟ್ ಸ್ಪೀಡ್. ಸೊ ಅದಕ್ಕೂ ಈಗ ಮಕ್ಕಳು ಬರೋರು ಸ್ಪೀಡ್ ಬಹಳ ಜಾಸ್ತಿ ಇದೆ. ಅದರದ್ದು ಪ್ಲಸ್ ಪಾಯಿಂಟ್ನೂ ಇದೆ, ಮೈನಸ್ ಪಾಯಿಂಟ್ನೂ ಇದೆ. ಸೊ ಹೆರಿಡಿಟಿ ಇಸ್ ಒನ್. ಇದರಲ್ಲಿ ಹೆರಿಡಿಟಿ ಫ್ಯಾಕ್ಟರ್ಸ್ ಫ್ಯಾಮಿಲಿನಲ್ಲಿ ಇರ್ಬೋದು, ಅದು ಮಗುನಲ್ಲಿ ಬಂದಿರುತ್ತೆ. 2ನೇ ಕಾರಣನಲ್ಲಿ ಈಗ ಒಂದು ಬಹಳ ಫೇಮಸ್ ಬುಕ್ ಬಂದಿದೆ, ಅದರಲ್ಲಿ ಕಲರಿಂಗ್ ಮ್ಯಾಟರ್ಸ್. ಈ ಫುಡ್ನಲ್ಲಿ ನೀವು ಎಲ್ಲರೂ ಹೋದ್ರೆ ತಿನ್ನಕ್ಕೆ ಅದು ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಆ ಕಲರಿಂಗ್ ಮ್ಯಾಟರ್ಸು ಕೆಲವರಿಗೆ ಅದು ಆ್ಯಡ್ ಮಾಡುತ್ತೆ ಪ್ರಾಬ್ಲಮ್ಸ್. ಚಾಕ್ಲೇಟ್ಸ್ ಇದೆ, ಕಲರಿಂಗ್ ಫುಡ್ ಇದೆ, ಪ್ರಿಸರ್ವೇಟಿವ್ಸ್ ಇದೆ. ಈ 3 ಫ್ಯಾಕ್ಟರ್ಸು ದೇ ಪ್ಲೇ ಅ ರೋಲ್ ಇನ್ ದಿ ಪ್ರಾಬ್ಲಮ್. ಇದು ತೊಂದರೆ ಜಾಸ್ತಿ ಆಗುತ್ತೆ, ಅದರಿಂದ ಮಗುಗೆ ಇದ್ದಿದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಇರಬೇಕಾಗತ್ತೆ. ಮತ್ತೆ ಬೇರೆ ಪ್ರೆಗ್ನೆನ್ಸಿನಲ್ಲಿ ತಾಯಿಗೆ ಅವರು ಸ್ವಲ್ಪ ಈ ಎಡಿಕ್ಷನ್ಸ್ ನಾವು ಹೇಳ್ತೀವಲ್ಲ, ಆಲ್ಕೋಹಾಲ್ ಕೆಲವರು ತಗೋತಾರೆ, ಚಟಗಳು, ಆಲ್ಕೋಹಾಲು, ಬಹಳ ಕಾಫಿ ಕುಡಿಯೋದು, ಯಾವ್ದೋ ಚಟಗಳು ಸ್ವಲ್ಪ ಅವರು ಆಗ್ಬಿಟ್ರೆ ಅದರಿಂದನೂ ಮಗು ಮೇಲೆ ಡೆಫಿನೆಟ್ ಎಫೆಕ್ಟ್ ಆಗುತ್ತೆ. ಸೊ ಅದು ಸ್ವಲ್ಪ ಇದು ಧ್ಯಾನ ಇಡಬೇಕಾಗತ್ತೆ. ಸೊ ನಾವು ಹಿಸ್ಟ್ರಿ ಯಾವಾಗ ತಗೋತೀವಿ, ಇದನ್ನು ನಾವು ಹಿಸ್ಟ್ರಿನಲ್ಲಿ ನೋಡ್ತೀವಿ ಇದೆಯೋ ಇಲ್ವೋ ಅಂತ. ಸೊ ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ ಮೇಡಮ್. ಗಂಡು ಮಕ್ಕಳಲ್ಲಿ ಜಾಸ್ತಿನ ಹೆಣ್ಮಕ್ಳಲ್ಲಿ ಪ್ರಾಬ್ಲಮ್ ಜಾಸ್ತಿ? ಗಂಡಿನಲ್ಲಿ ಡೆಫಿನೆಟ್ಲಿ ಜಾಸ್ತಿ ಇದೆ. ಓಕೆ, ಇವಾಗ ಸಾಮಾನ್ಯವಾಗಿ ತಂದೆ ತಾಯಿ ಏನ್ ಅನ್ಕೊಳ್ತಾರೆ ಅಂದ್ರೆ, ನೀವು ಹೈಪರ್ ಆಕ್ಟಿವಿಟಿ ಮಕ್ಕಳ ಬಗ್ಗೆ ಹೇಳ್ತಾ ಇದ್ರೆ, ಇವಾಗ ತಮ್ಮ ಮಕ್ಕಳು ಏನಂದ್ರೆ ಹೆಚ್ಚು ಚಟುವಟಿಕೆಯಿಂದ ಇದ್ರೆ ಅಂದ್ರೆ, ಹೆಚ್ಚು ಆಕ್ಟಿವ್ ಆಗಿದ್ರೆ, ಓ ನಮ್ಮ ಮಗ ತುಂಬಾ ಆಕ್ಟಿವ್ ಆಗಿದ್ದಾನೆ, ತುಂಬಾ ಹೆಚ್ಚಿನಿಂದ ಅವ್ನು ಮಲಗದೇ ಇಲ್ಲ, ಜಾಸ್ತಿ ಹೊತ್ತು ಆಟ ಆಡ್ತಾನೆ ಇರ್ತಾನೆ ಯಾವಾಗ್ಲೂ, ಅದು ಒಂದು ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇರ್ತಾರೆ. ಸೊ ಹಾಗಾದ್ರೆ ಇದು ಕೂಡ ಒಂದು ಸಮಸ್ಯೆ ಇರ್ಬೋದಾ ಡಾಕ್ಟರ್? ಬರೀ ಆಡೋದ್ ತನಕ ಇದ್ರೆ ನನ್ನ ಪ್ರಕಾರ ಏನು ತೊಂದರೆ ಇಲ್ಲ. ಮಿಕ್ಕಿದ್ದು ಜಾಗ ಅವ್ರ ಸ್ಕೂಲ್ನಲ್ಲಿ ಇಫೆಕ್ಟ್ ಆಗ್ತಾ ಇದ್ರೆ, ಅವರು ಡೇ ಟು ಡೇ ಆಕ್ಟಿವಿಟೀಸ್, ಓದೋದ್ನಲ್ಲಿ ಅಥವಾ ಮಾತಾಡೋದ್ನಲ್ಲಿ, ಕಮ್ಯುನಿಕೇಷನ್ನಲ್ಲಿ, ಇಮೋಷನಲ್ ಡೆವಲಪ್ಮೆಂಟ್ನಲ್ಲಿ ತೊಂದರೆ ಆಗ್ತಾ ಇದ್ರೆ ಡೆಫಿನೆಟ್ ಪ್ರಾಬ್ಲಮ್ ಇದೆ ಮಗುಗೆ. ಸೊ ಕೆಲವು ಪೇರೆಂಟ್ಸ್ ನಾವು ನೋಡಿದ್ದೀವಿ, ಫಸ್ಟ್ ಸ್ವಲ್ಪ ವರ್ಷ ನಮ್ಮ ಮನೆಯಲ್ಲೂ ಇತ್ತು, ಚೆನ್ನಾಗಾಗ್ಬಿಟ್ರು ಇವರು ಚೆನ್ನಾಗಿ ಆಗ್ಬಿಡುತ್ತೆ ಮಗು ಅಂತ ತಿಳ್ಕೊತಾರೆ. ಆ ಥರ ಆಗಲ್ಲ. ಸ್ಕೂಲ್ನಲ್ಲಿ ನಿಮಗೆ ತೊಂದರೆ ಆಗ್ತಾ ಇದ್ರೆ ಮಗುಗೆ, ಅಥವಾ ಪಾಠ ಮಾಡೋದ್ನಲ್ಲಿ ಮಧ್ಯದಲ್ಲಿ ಬ್ರೇಕ್ ಆಗ್ತಾ ಇದ್ರೆ, ಅಥವಾ ಸ್ಟಡೀಸ್ ಕಂಪ್ಲೀಟ್ ಮಾಡ್ತಾ ಇಲ್ಲ, ಒಂದೇ ಜಾಗ ಕೂತ್ಕೋತಾ ಇಲ್ಲ, ತೊಂದರೆ ಆಗ್ತಾ ಇದ್ರೆ ಡೆಫಿನೆಟ್ ಸ್ವಲ್ಪ ಧ್ಯಾನ ಈ ಕಾಲದಲ್ಲಿ ನೀವು ಧ್ಯಾನ ಕೊಡಲೇಬೇಕಾಗತ್ತೆ. ಅಂಡ್ ಹೆಲ್ಪ್ ಮಾಡಬೇಕು, ಮಗುಗೆ ಸಪೋರ್ಟ್ ಕೊಡಲೇಬೇಕಾಗತ್ತೆ ಈಗ. ಓಕೆ, ಇಂಥ ಮಕ್ಕಳಿಗೆ ಇವಾಗ ಸಮಸ್ಯೆ ADHD ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಇಂಥ ಮಕ್ಕಳಿಗೆ ಏನಾದ್ರು ಸ್ಪೆಷಲ್ ಸ್ಕೂಲು, ಸ್ಪೆಷಲ್ ಅಟೆನ್ಷನ್ ಈ ತರ ಕೊಡಲೇಬೇಕಾಗತ್ತೆ, ಅಥವಾ ನಾರ್ಮಲ್ ಸ್ಕೂಲೇ ಸರಿ ಹೋಗುತ್ತಾ, ಹೇಗೆ ಅಂತ? ಒಳ್ಳೆ ಕ್ವೆಶ್ಚನ್ ಮೇಡಮ್. ಇದರಲ್ಲಿ ನಾರ್ಮಲ್ ಸ್ಕೂಲ್ನಲ್ಲಿ ಹೋಗ್ಬೋದು, ಸ್ಪೆಷಲ್ ಸ್ಕೂಲ್ಸ್ ಬೇಕಾಗಲ್ಲ. ಇವರು ಸ್ಪೆಷಲ್ ಚಿಲ್ಡ್ರನ್ ಕ್ಯಾಟಗರಿನಲ್ಲಿ ಬರಲ್ಲ. ಇವರು ನಾರ್ಮಲ್ ಚಿಲ್ಡ್ರನ್. ಅವ್ರಿಗೆ ನಾನು ಹೇಳಿದ ಪ್ರಕಾರ ನ್ಯೂನತೆ ಸ್ವಲ್ಪ, ದೇರ್ ಇಸ್ ಅ ಡಿಸಾರ್ಡರ್ ಆ ಕೆಮಿಕಲ್ಸ್ ಇಂದ. ಸೊ ಇವ್ರಿಗೆ ನಾವು ಪೇರೆಂಟ್ಸ್ಗೆ ನಾನು ನೋಡಿದ್ದು, ಇಂಥ ಮಕ್ಕಳಿಗೆ ಪೇರೆಂಟ್ಸ್ಗೆ, ಅವ್ರ ತಂದೆ ತಾಯಿಗೆ ಬಹಳ ಸ್ವಲ್ಪ ಬೈತಾ ಇರ್ತಾರೆ, ತೊಂದರೆ ಇರುತ್ತೆ. ಅವ್ರಿಗೆ ಬಯೋದಿಂದ ಮಗು ಕಂಟ್ರೋಲ್ನಲ್ಲಿಲ್ಲ, ಇದು ಮಗು ಪರ್ಪಸ್ಲಿ ಮಾಡ್ತಾ ಇಲ್ಲ, ಮಗು ಕಂಟ್ರೋಲ್ನಲ್ಲಿಲ್ಲ. ಸೊ ಇದಕ್ಕೆ ನಾವು ತಂದೆ ತಾಯಿಗೆ ಬೇರೆ ಗೈಡೆನ್ಸ್ ಕೊಡ್ತೀವಿ, ಹೇಗೆ ಮಗು ಜೊತೆ ಟ್ರೀಟ್ ಮಾಡಬೇಕು, ಅದಕ್ಕೆ ಹೆಂಗೆ ಮನೆಯಲ್ಲಿ ಹೋಮ್ವರ್ಕ್ ಕೊಡಬೇಕು, ಯಾವ ಥರ ಗೈಡ್ ಮಾಡಬೇಕು, ಅದು ಒಂದು ಸ್ಪೆಷಲ್ ಮೆಥಡ್ ಇದೆ. ಅದು ಒಂದು. 2ನೇ, ಕೆಲವು ಮಕ್ಕಳಿಗೆ ನಾವು ನಮ್ಮ ಕೌನ್ಸಿಲರ್ ಇದ್ದಾರೆ, ನಾವೇ ಮಾಡ್ತೀವಿ. ನಾವು ಕೌನ್ಸಿಲರ್ ಜೊತೆ ಸಪೋರ್ಟ್ ಕೊಟ್ಟು ಬಹಳ ತೊಂದರೆ ಇರೋರಿಗೆ ನಾವು ಸ್ಪೆಷಲ್ ಸಪೋರ್ಟ್ ಕೊಡಬೇಕಾಗತ್ತೆ. ಮತ್ತೆ ಸ್ಪೆಷಲ್ ಎಜುಕೇಟರ್, ಇಂಥ ಮಕ್ಕಳಿಗೆ ನಾನು ನೋಡಿದ್ದು, ಕೆಲವ್ರ ಮಕ್ಕಳಿಗೆ ಫ್ಯೂ ಪೀಪಲ್ ಬೇರೆ ತೊಂದರೆನೂ ಇದೆ. ನಮ್ಮ ಹತ್ರ ಇರೋ ಪೇಷಂಟ್ ನಲ್ಲಿ ಆಟಿಸಮ್, ಅದು ಜೊತೆ ADHD ಜೊತೆ ಆಟಿಸಮ್ ಇರುತ್ತೆ. ಕೆಲವರಿಗೆ ಸ್ಲೋ ಲರ್ನರ್ಸ್ ಇರ್ತಾರೆ, ಅವರು ಮಾನಸಿಕವಾಗಿ ಅವರು ಇಂಟೆಲೆಕ್ಚುಯಲ್ ಸ್ಟಡೀಸ್ ಬಹಳ ಕಮ್ಮಿ ಇರುತ್ತೆ, ಅದು ಜೊತೆ. ಸೊ ಕೆಲವು ಸಪೋರ್ಟಿವ್ ಇರುತ್ತೆ, ಅದಕ್ಕೂ ಸ್ಪೆಷಲ್ ಎಜುಕೇಟರ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಅದಕ್ಕೆ ಸ್ಪೆಷಲ್ ಕ್ಲಾಸಸ್ ಕೊಡ್ತಾರೆ. ಸೊ ಮೆಡಿಸಿನ್ ಜೊತೆ ನಾವು ಇದಕ್ಕೆ ಹೋಮಿಯೋಪತಿನಲ್ಲಿ ಬಹಳ ಒಳ್ಳೆ ಮೆಡಿಸಿನ್ ಇದೆ. ಈ ಸಪೋರ್ಟ್ ಜೊತೆ ಇಂಥ ಸ್ಪೆಷಲ್ ಎಜುಕೇಟರ್, ಕೌನ್ಸಿಲರ್ ಮತ್ತೆ ಯೋಗ, ಶಾರೀರಿಕವಾಗಿ ಇದು 3 ಸ್ಪೆಸಿಫಿಕ್ ಆಗಿ ನಾವು ಒಂದು ಟ್ರೀಟ್ಮೆಂಟ್ ಕೊಟ್ರೆ ಮಗುಗೆ ಹೆಲ್ಪ್ ಆಗ್ಬೋದು. ಓಕೆ, ಒಟ್ನಲ್ಲಿ ಏನಂತಂದ್ರೆ ಯಾವುದೋ ಸ್ಪೆಷಲ್ ಸ್ಕೂಲ್ನ ಒಂದು ಅವಶ್ಯಕತೆ ಬರಲ್ಲ ADHD ಪ್ರಾಬ್ಲಮ್ ಇರುವಂತಹ ಮಕ್ಕಳಿಗೆ. ಒಂದು ಸ್ವಲ್ಪ ಏನಂತಂದ್ರೆ ವೈದ್ಯರೊಂದಿಗೆ ಸಮಾಲೋಚನೆ, ಹೋಮಿಯೋಪತಿ ಚಿಕಿತ್ಸೆ, ಯೋಗ ಖಂಡಿತ ಏನಂದ್ರೆ ಸಮಸ್ಯೆಯಿಂದ ಮುಕ್ತವಾಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ ಜೊತೆ ಮತ್ತಷ್ಟು ಚರ್ಚೆನ ನಾನು ಮುಂದುವರಿಸ್ತೀನಿ. ಬನ್ನೀಗ ಮತ್ತೊಂದು ಟಿಪ್ ಅನ್ನ ನೋಡೋಣ. ಮಕ್ಕಳು ಸಂಖ್ಯೆ ಹಾಗೂ ಪದಗಳನ್ನ ಸರಿಯಾಗಿ ಗ್ರಹಿಸದೇ ಹೋದಲ್ಲಿ ಮಕ್ಕಳ ಮೇಲೆ ಒತ್ತಡ ಹೇರದೆ, ಬೈಯದೆ ಮಕ್ಕಳ ಲೋಪಗಳನ್ನ ವೈದ್ಯರ ಗಮನಕ್ಕೆ ತಂದು ಸೂಕ್ತ ತಪಾಸಣೆ ಮಾಡಿಸಬೇಕು. ಈಗ ಚಿಕ್ಕ ಬ್ರೇಕ್.
ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ದೀಪಕ್ ಶಾ. ಡಾಕ್ಟರ್, ADHD ಪ್ರಾಬ್ಲಮ್ ಬಗ್ಗೆ, ಅದರ ಸಿಂಪ್ಟಮ್ಸ್ ಬಗ್ಗೆ ಸುಮಾರು ವಿಷಯಗಳನ್ನ ಹೇಳ್ತಾ ಇದ್ರಿ ನೀವು. ಇವಾಗ ಈ ತರ ಪ್ರಾಬ್ಲಮ್ ಇರುವಂತ ಮಕ್ಕಳ ಕೆಲವೊಂದು ಕೇಸ್ ಸ್ಟಡೀಸ್ ಏನಾದ್ರು ಇದ್ರೆ ಹೇಳ್ತೀರಾ? ಶೋರ್ ಮೇಡಮ್. ಒಂದು ಕೇಸ್ ನನಗೆ ಇಮಿಡಿಯೇಟ್ ನೆನಪು ಬರುತ್ತೆ. ಅದು ಮೈಸೂರಿಂದ ಬಂದಿದ್ರು. ಅದು ಆ ಮಗು ನಮ್ಮ ಕ್ಲಿನಿಕ್ ಬರುವಾಗ ಒಂದು ನಮ್ಮ ಚೇಂಬರ್ನಲ್ಲಿ ನನ್ನ ಪ್ರಕಾರ ನನ್ನ ತಂದೆ ತಾಯಿ ಜೊತೆ ಇಂಟರ್ವ್ಯೂ ತಗೊಂಡಿದ್ದು. ನಾನು ಹೇಳಿದ್ದು ಇದು ಎಕ್ಸಾಂಪಲ್ ಸ್ವಲ್ಪ ಎಕ್ಸ್ಟ್ರೀಮ್ ಕೇಸು. ಸ್ವಲ್ಪ ನಾರ್ಮಲ್ ಚಿಲ್ಡ್ರನ್ ಮಾಮೂಲಿನಲ್ಲೂ ADHD ಅಲ್ಲ, ಅದು ಸ್ವಲ್ಪ ಎಕ್ಸ್ಟ್ರೀಮ್ ADHD ಜಾಸ್ತಿ ಇರೋದು. ನನಗೆ ನೆನಪು ಬರ್ತಾ ಇದೆ, 1 hour ಇಂಟರ್ವ್ಯೂ ತಗೊಂಡಿದ್ದೆ ತಂದೆ ತಾಯಿ ಜೊತೆ ಕೂತ್ಕೊಂಡು, ಫುಲ್ ಹಿಸ್ಟ್ರಿ. ಅದರಲ್ಲಿ ನಾನು ಮಗು ರೂಮ್ಗೆ ಕೂತ್ಕೊಳ್ಳೋಕೆ ಹೇಳಿದ್ದೆ. ಅಟ್ಲೀಸ್ಟ್ 4 minutesನೂ ಮಗು ಕೂತ್ಕೊಳ್ಳಿಲ್ಲ, ಕಿರಿಚ್ತಾ ಇತ್ತು. ಕಂಟಿನ್ಯೂಸ್ ಆಗಿ ಶೌಟ್ ಮಾಡಿ ಹೊರಗಡೆ ಹೋಗೋದು, ಓಡಾಡ್ತಾ ಇತ್ತು, ಶೌಟ್ ಮಾಡ್ತಾ ಇತ್ತು, ಒಂದ್ ಜಾಗ ಕೂತ್ಕೋತಾ ಇರಲಿಲ್ಲ. ಬಹಳ ಅದು ಅಟೆನ್ಷನ್ ಪ್ರಾಬ್ಲಮ್ ಇತ್ತು, ಮತ್ತೆ ಹೈಪರ್ ಆಕ್ಟಿವಿಟಿ ಇತ್ತು. ರೂಮಲ್ಲಿರೋ ಆಕ್ಸೆಸರೀಸ್ನೆಲ್ಲ ಬಳಸ್ಕೊಂಡು ಎಲ್ಲ ಆಕ್ಸೆಸರೀಸ್ ಇಡ್ಲಿಲ್ಲ ಮಕ್ಕಳು ನೋಡಿ ಮುಂಚೆನೆ. ನಾವು ಈಗ ಇದು ಎಕ್ಸ್ಟ್ರೀಮ್ ಕೇಸ್, ಎಲ್ಲ ಈ ತರ ಇರಲ್ಲ, ಮಕ್ಕಳು ನಾರ್ಮಲ್ನೇ ಸ್ವಲ್ಪ ಇರುತ್ತಾರೆ. ಈ ಕೇಸ್ಗೆ ನಾವು ತಂದೆ ತಾಯಿಗೆ ನಾವು ಫುಲ್ ಇಂಟರ್ವ್ಯೂ ತಗೊಂಡು ಮಗು ಜೊತೆ ಮಾತಾಡಿ, ನಾವು ಕೆಲವು ಫ್ಯಾಮಿಲಿ ಹಿಸ್ಟ್ರಿ ಡೀಟೇಲ್ಸ್ ತಗೊಂಡು, ಮಗುದು ನಾವು ಹಿಸ್ಟ್ರಿನಲ್ಲಿ ಯಾವ ಪೇಷಂಟ್ಗೂ ಡೀಟೇಲ್ ಬೇರೆ ತರ ಒಂದು ತಗೋತೀವಿ. ಇಂಥ ಮಕ್ಕಳಿಗೆ ನಾವು ಮಕ್ಕಳದ ಹಿಸ್ಟ್ರಿ ತಗೊಳ್ಳೋದು, ಬಟ್ ಸ್ವಲ್ಪ ಬೇರೆ ಕನ್ಸಿಡರೇಷನ್ ತಗೋತೀವಿ. ಮತ್ತೆ ಸ್ಕೂಲ್ಗೆ ನಾವು ಆದ್ರೆ ಟೀಚರ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕ್ವೆಶ್ಚನರ್ ಕಳಿಸ್ಬಿಟ್ಟು ಮಾರ್ಕ್ ಮಾಡಿಸ್ತೀವಿ ನಾವು ಅಸೆಸ್ಮೆಂಟ್ ಮಾಡಿ. ಸೊ ಇದು ಮಗುಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಮೆಡಿಸಿನ್ ಇಂದ, ನಾವು ಹಿಸ್ಟ್ರಿಯಿಂದ ನಾನು ಕೊಟ್ಟೆ ಅವ್ರಿಗೆ. 3 monthsನಲ್ಲೇ ಅವ್ರ ಮಗುಗೆ ಡಿಫ್ರೆನ್ಸ್ ಅನಿಸ್ತಾ ಇತ್ತು. 9 months 9 ತಿಂಗಳಾದ್ಮೇಲೆ ಅವ್ರು ಮೈಸೂರಿಂದ ಬಂದ್ರು. ಫಾಲೋ ಅಪ್ ನಲ್ಲಿ ನಾವು 1 hour ಕೂತ್ಕೊಳ್ಳಲ್ಲ, 20 minutes. ಆಲ್ಮೋಸ್ಟ್ 19 minutes ಮಗು ಒಂದೇ ಜಾಗ ಕೂತ್ಕೊಂಡು ಕೂರ್ತಾ ಇತ್ತು. ಅಷ್ಟು ಬೆನಿಫಿಟ್ ಆಗಿತ್ತು. ಜೊತೆಗೆ ನಾವು ಟ್ರೀಟ್ಮೆಂಟ್ ಮುಖ್ಯವಾಗಿತ್ತು, ಮೆಡಿಸಿನ್ಸ್ ಇತ್ತು, ಹೋಮಿಯೋಪತಿಕ್ ಮೆಡಿಸಿನ್ಸ್. ಅದರ ಜೊತೆ ನಾನು ಯೋಗ ನಾನು ಸ್ವಲ್ಪ ಸೇರಿಸಿದ್ದು ಅವ್ರಿಗೆ. ಮತ್ತೆ ಪೇರೆಂಟ್ಸ್ಗೆ ಫಸ್ಟ್ ಟೈಮು ಬಹಳ ತೊಂದರೆ ಇತ್ತು, ಕೌನ್ಸಿಲಿಂಗ್ ಬಹಳ. ಯಾಕಂದ್ರೆ ತಾಯಿ ಬಹಳ ಅಪ್ಸೆಟ್ ಇತ್ತು, ಬಹಳ ಕೋಪ. ಯಾಕಂದ್ರೆ ಹೊರಗಡೆನೂ ಹೋಗೋಕ್ಕಾಗಲ್ಲ ಅವರು. ಇಂಥ ಮಕ್ಕಳು ಈ ಅಡ್ವಾನ್ಸ್ಡ್ ಕೇಸಸ್ಸು ಹೊರಗಡೆ ಸೋಷಿಯಲ್ ಏನೋ ಹೋದ್ರೆ ಬಹಳ ಗಲಾಟೆ ಮಾಡ್ತಾ ಇರುತ್ತೆ, ಬಹಳ ಇದು ಮಾಡುತ್ತೆ, ಡಿಸಿಪ್ಲಿನ್ ಚೂರು ಇರಲ್ಲ. ಸೊ ಬಹಳ ತೊಂದರೆ ಆಗ್ತಾ ಇತ್ತು. ಎಲ್ಲ ಯಾರ ಮನೆ ಹೋದ್ರೆ ಕಂಪ್ಲೇಂಟ್ ಮಾಡ್ತಾರೆ, ಕೇಳಲ್ಲ. ಅಂಡ್ ಇವರು ಮುಂದೆ ಹೋಗ್ತಾ ಹೋಗ್ತಾ ಇಮೋಷನಲ್ ಅಪ್ಸೆಟ್, ಬಹಳ ಮಗುಗೂ ಕೋಪ ಜಾಸ್ತಿ ಇರುತ್ತೆ. ಸೊ ಈ ಕೇಸ್ ಒಂದು ನೆನಪು ಬರ್ತಾ ಇದೆ, ಬಹಳ ಒಳ್ಳೆ ರೆಸ್ಪಾನ್ಸ್ ಆಯಿತು. ಇಂಥ ನನ್ನ ಹತ್ರ ಬಹಳ ಕೇಸಸ್ಗಳಿದೆ. ಬಟ್ ಇನ್ನೊಂದು ಕೇಸ್ ನನಗೆ ನೆನಪು ಬರ್ತಾ ಇದೆ, ಅದು ಆ ಮಗುಗೆ ಆಟಿಸಮ್ ಇತ್ತು, ಜೊತೆಗೆ ಇದೆ, ಇನ್ನೂ ಅವರು ಇದ್ದಾರೆ. ಸೊ ಆಟಿಸಮ್ ಪ್ಲಸ್ ADHD ಜೊತೆಗಿತ್ತು. ಆ ಮಗುಗೆ ಆಟಿಸಮ್ ಅಂದ್ರೆ ಒಂದು ಬೇರೆ ತರಾನೇ ಇದು. ಟ್ರೀಟ್ಮೆಂಟ್ ಜೊತೆ ಈಗ ಆ ಮಗು ಕಾನ್ಸಂಟ್ರೇಷನ್ ನಮಗೆ, ಈ ಮಗು ಸ್ಪೆಷಲ್ ಸ್ಕೂಲ್ ಹೋಗ್ತಾ ಇದೆ, ರೆಗ್ಯುಲರ್ ಸ್ಕೂಲ್ ಇಲ್ಲ. ಈ ಮಗುಗೆ ನಾವು ಈಗ ಆಲ್ಮೋಸ್ಟ್ 8-9 months to 1 year ಟ್ರೀಟ್ಮೆಂಟ್ ಆಗಿದೆ. ಈಗ ಸ್ಕೂಲಿಂದ, ಈ ಸ್ಪೆಷಲ್ ಸ್ಕೂಲಿಂದ ರಿಪೋರ್ಟ್ ನಾವು ಒಬ್ಜೆಕ್ಟಿವ್, ಯಾಕಂದ್ರೆ ಡಾಕ್ಟರ್ ಹೇಳೋದು ಒಂದು ಮಾತು, ರಿಪೋರ್ಟ್ ಅಸೆಸ್ಮೆಂಟ್ ಮಾಡಿ ಕಳಿಸಿದ್ದಾರೆ. ಆಲ್ಮೋಸ್ಟ್ 50 to 70% ಡಿಫ್ರೆನ್ಸ್ ಆಗ್ಬಿಟ್ಟಿದೆ ಮಗುಗೆ. ಈಗ ಒಂದೇ ಜಾಗ ಕೂತ್ಕೊಳ್ಳುತ್ತೆ, ಸ್ಟಡೀಸ್ ನಲ್ಲಿ ಬಹಳ ಮುಂದೆ ಹೋಗ್ತಾ ಇದೆ. ಮತ್ತೆ ಈ ಮಗುಗೆ ಸ್ಕೂಲ್ನಲ್ಲಿ ಅವ್ರಿಗೆ ಜನರಲಿ ಅವರು ವೊಕೇಶನಲ್ ಸಬ್ಜೆಕ್ಟ್ ಕೊಡ್ತಾರೆ, ಒಂದು ಟ್ರೈನಿಂಗ್ ಕೊಡ್ತಾರೆ, ಮುಂದೆ ಹೋಗಿ ತೊಂದರೆ ಆಗಬಾರ್ದಂತ. ಈಗ ಅವರು ವೊಕೇಶನಲ್ ಸಬ್ಜೆಕ್ಟ್ ಟ್ರೈನಿಂಗ್ ನಲ್ಲೂ ಹಾಕಿದ್ದಾರೆ. ಅಂದ್ರೆ ಈ ಮಗುಗೆ ಈಗ ಅಷ್ಟು ಕೆಪಾಸಿಟಿ ಇದೆ, ಬೇರೆ ಎಲ್ಲ ಮಾಡಕ್ಕೆ ಕಲ್ತ್ಬಿಟ್ಟು ಮುಂದೆ ಸ್ವಂತ ಮೇಲೆ ಇದಾಗಿ ಮಾಡ್ಬೋದು ಈ ಮಗುಗೆ. ಬಟ್ ಜನರಲ್ ಆಗಿ ಎಷ್ಟೋ ಕೇಸಸ್ ಇದೆ. ಓಕೆ ಡಾಕ್ಟರ್, ಇವಾಗ ಒಟ್ನಲ್ಲಿ ಏನಂತಂದ್ರೆ ಆರಂಭದಲ್ಲೇ ಕಂಡು ಹಿಡಿಯುವಂಥದ್ದು ತುಂಬಾ ಮುಖ್ಯ ಅಂತ ಹೇಳ್ತೀರಾ. ಇವಾಗ ಮೂರನೇ ವಯಸ್ಸಿನಲ್ಲೇ ಏನಂತಂದ್ರೆ ಗೊತ್ತಾಗ್ಬಿಡುತ್ತೆ ಮಕ್ಕಳಲ್ಲಿ ಏನೇನು ತೊಂದರೆಗಳಿದೆ ಅನ್ನೋದನ್ನ ಹೇಳ್ತೀರಾ. ಇವಾಗ 3 ವಯಸ್ಸಿನಿಂದ 10 ವಯಸ್ಸಿನ ಒಳಗಡೆ ಬರುವಂತ ಈ ಸಮಸ್ಯೆನ ಆದಷ್ಟು ಬೇಗ ಆರಂಭದಲ್ಲಿ ಕಂಡುಹಿಡಿಬೇಕು ಅಂತ. ಇವಾಗ ಇದಕ್ಕೆ ಸೂಕ್ತವಾದಂತ ಚಿಕಿತ್ಸೆಯನ್ನು ಕೊಡಿಸಿದ್ರೆ ಖಂಡಿತ ಏನಂತಂದ್ರೆ ಸಂಪೂರ್ಣವಾಗಿ ಮಕ್ಕಳು ಹೊರಗೆ ಬರ್ಬೋದಾ? ಅಕಸ್ಮಾತ್ ಏನಾದ್ರು ತುಂಬಾ ದಿವಸ ಬಿಟ್ಬಿಟ್ರೆ ಏನಾದ್ರು ಮುಂದೆ ಯಾವ ತರ ತೊಂದರೆಗಳಾಗುತ್ತೆ ಅಂತ ಹೇಳ್ತೀರಾ? ಮೇನ್ ಅಂದ್ರೆ ಸ್ಕೂಲ್ ಯಾವಾಗ ಸ್ಟಾರ್ಟ್ ಮಾಡುತ್ತಲ್ಲ ಆವಾಗ ನಿಮ್ಗೆ ಗೊತ್ತಾಗತ್ತೆ ಮಗುಗೆ ಸ್ವಲ್ಪ ತೊಂದರೆ ಇದೆ. ಯಾಕಂದ್ರೆ ಅಲ್ಲಿ ಅಟೆನ್ಷನ್ ಜಾಸ್ತಿ ಬೇಕಾಗತ್ತೆ. ಸೊ ಅಂಡ್ ಬೇರೆ ಮಕ್ಕಳ ಜೊತೆ ಸೇರ್ತಾರೆ, ಆವಾಗ ಅದ್ರ ಮುಂಚೆ ಸ್ವಲ್ಪ ಕಷ್ಟ ಇದ್ರೇನು ನಾವು ಜನರಲಿ ಹೇಳಲ್ಲ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಅದು ಕೆಲವ್ರಿಗೆ ಆಕ್ಟಿವಿಟಿ ಇರುತ್ತೆ ಜಾಸ್ತಿ. ಸೊ ADHD ನಲ್ಲಿ ಸ್ಕೂಲ್ ಒಂದು ಮುಖ್ಯವಾಗಿರೋದು. ಮತ್ತೆ ಅವ್ರಿಗೆ ಡೆಫಿನೆಟ್ 100% ನಾನು ನೋಡಿದ್ದು, ಅವ್ರಿಗೆ ಮುಂದೆ ಹೋಗ್ತಾ ಆ ಟೈಮ್ನಲ್ಲಿ ಸಪೋರ್ಟ್ ಕೊಟ್ರೆ ತಂದೆ ತಾಯಿಗೆ ಮತ್ತೆ ಟೀಚರ್ ಜೊತೆ, ಸ್ಕೂಲ್ ಬಹಳ ಇಂಪಾರ್ಟೆಂಟ್ ಇದ್ನಲ್ಲಿ ಸಪೋರ್ಟ್ ಕೊಡೋಕ್ಕೆ.
ಮತ್ತೆ ಟ್ರೀಟ್ಮೆಂಟ್ ಮೆಡಿಸಿನ್ ಜೊತೆ ನಾವು ಸಪೋರ್ಟ್ ಕೊಟ್ಟರೆ ಮುಂದೆ ಹೋಗಿದ್ರೆ ಅವ್ರಿಗೆ ಕಂಪ್ಲೀಟ್ ಕ್ಯೂರ್ ಆಗಿಬಿಡುತ್ತೆ. ಇದರಲ್ಲಿ ಯಾವುದೂ ಲಕ್ಷಣ ಇರಲ್ಲ ಅಂಡ್ ಅವ್ರು ನಾರ್ಮಲ್ ಆಕ್ಟಿವಿಟಿನಲ್ಲಿ ಹೋಗ್ಬೋದು ಇದರಲ್ಲಿ. ಓಕೆ ಡಾಕ್ಟರ್, ಇಲ್ಲಿವರೆಗೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ADHD ಸಮಸ್ಯೆ, ಇದರ ಲಕ್ಷಣಗಳು, ಜೊತೆಗೆ ಶಿಕ್ಷಕರ ಜವಾಬ್ದಾರಿ, ಪೋಷಕರ ಜವಾಬ್ದಾರಿ ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. 10 ವರ್ಷದೊಳಗಿನ ಮಕ್ಕಳಲ್ಲಿ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಸಮಸ್ಯೆ ಕಂಡುಬರೋದ್ರಿಂದ ಇಂತಹ ಸಮಸ್ಯೆ ಮಕ್ಕಳನ್ನ ಕಂಡುಹಿಡಿಯೋದು ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ಶಿಕ್ಷಕರು ಮತ್ತು ಪೋಷಕರ ಜವಾಬ್ದಾರಿ ಅತಿ ಹೆಚ್ಚಾಗಿರುತ್ತೆ. ಆರಂಭದಲ್ಲಿ ಮಕ್ಕಳ ಸಮಸ್ಯೆಯನ್ನ ಕಂಡುಹಿಡಿದು ಹೋಮಿಯೋಪತಿ ಚಿಕಿತ್ಸೆಯ ಜೊತೆಗೆ ಯೋಗಾಭ್ಯಾಸವನ್ನ ಮಾಡಿಸೋದ್ರಿಂದ ನ್ಯೂನ್ಯತೆಯಿಂದ ಮಕ್ಕಳು ಸಂಪೂರ್ಣವಾಗಿ ಹೊರಬರಬಹುದು. ಇವತ್ತು ವಿಶ್ವ ADHD ದಿನವಾಗಿರೋದ್ರಿಂದ ಈ ನ್ಯೂನ್ಯತೆ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸೋದೇ ಕಾರ್ಯಕ್ರಮದ ಉದ್ದೇಶ. ಇನ್ನು ಡಾಕ್ಟರ್ ದೀಪಕ್ ಶಾ ಅವರನ್ನ ಭೇಟಿ ಮಾಡಬೇಕು ಅಂದ್ರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳು ಹಾಗೂ ಮೊಬೈಲ್ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ. 08002340963 08002340964. ಮೊಬೈಲ್ ಸಂಖ್ಯೆ ಹೀಗಿದೆ 9632921289.